ಶೌಚಾಲಯ ತೆರವು ಎತ್ತಕ್ಕೆ ಆಕ್ರೋಶ, ಅಲೆಮಾರಿ ಜನರಿಂದ ಪ್ರತಿಭಟನೆ. ನಲ್ತವಾಡ ಹಲವು ವರ್ಷಗಳಿಂದ ಕಾಡಸಿದ್ದ ಅಲೆಮಾರಿ ಜನಾಂಗದವರು ವಾಸಿಸುತ್ತಿರುವ ಕಾಲೋನಿ ಪಕ್ಕದಲ್ಲಿ ನಿರ್ಮಿಸಲಾಗಿದ್ದ ಸಾಮೂಹಿಕ ಮಹಿಳಾ ಶೌಚಾಲಯ ತೆರವು ಮಾಡಲು ಖಾಸಗಿ ವ್ಯಕ್ತಿಯೊಬ್ಬರು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ನಿವಾಸಿಗಳು ಪ್ರತಿಭಟನೆ ನಡೆಸಿದ ಘಟನೆ ನಾಗಬೇನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರೇಶನಗರದಲ್ಲಿ ಶನಿವಾರ ನಡೆದಿದೆ. ಕಾಲೋನಿ ಪಕ್ಕದಲ್ಲಿರುವ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲಾದ 2 ಮಹಿಳಾ ಶೌಚಾಲಯಗಳನ್ನು ತೆರವುಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಅಲ್ಲದೆ ಪಕ್ಕದ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಯೊಬ್ಬರು ಆಕ್ರಮಿಸಿಕೊಂಡು ಸಾರ್ವಜನಿಕರು ಸಂಚರಿಸುವ ರಸ್ತೆಯನ್ನ ತಮ್ಮದೇ ಎಂದು ಹೇಳಿ ತೊಂದರೆ ನೀಡುತ್ತಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಮಹಿಳೆಯರು ಶೌಚಾಲಯಕ್ಕೆ ಬಳಕೆ ತೆರಳಿದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗುತ್ತಿದೆ ಎಂದು ಆರೋಪಿಸಿ ಕಾಡಸಿದ್ದ ಅಲೆಮಾರಿ ಜನಾಂಗದ ಮಹಿಳೆಯರು ಹಾಗೂ ಪುರುಷರು ಸ್ಥಳದಲ್ಲಿಯೇ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ್ದ ಪಿಡಿಒ ಎಂಎ ಸಿರಾಪುರ್ ಅವರೊಂದಿಗೆ ನಿವಾಸಿಗಳು ವಾಗ್ವಾದ ನಡೆಸಿದರು. ಪಿಡಿಒ ಭರವಸೆ, ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲಾಗುವುದು. ಸೋಮವಾರ ಸಂಬಂಧಪಟ್ಟ ವ್ಯಕ್ತಿಯನ್ನು ಗ್ರಾಮ ಪಂಚಾಯಿತಿಗೆ ಕರೆಸಿ ಜಾಗ ತಮ್ಮದೇ ಎಂದು ಹೇಳುವವರು ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಲಾಗುವುದು. ಅಕ್ರಮ ಅತಿಕ್ರಮಣವಾಗಿರುವುದು ಕಂಡುಬಂದರೆ ನೋಟಿಸ್ ನೀಡಿ ಮುಂದೆಯೂ ಅತಿಕ್ರಮಣ ಮುಂದುವರೆಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಡಿಒ ಎಂಎ ಪಿರಾಪುರ್ ಭರವಸೆಯನ್ನ ನೀಡಿದರು. ಇದೇ ವೇಳೆ ನಿವಾಸಿಗಳು ಕುಡಿಯುವ ನೀರಿನ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಿಡಿಒ ಶೀಘ್ರದಲ್ಲೇ ನೀರಿನ ಪೈಪ್ಲೈನ್ ಸಂಪರ್ಕ ಕಲ್ಪಿಸಿ ಸಮಸ್ಯೆ ಬಗೆಹರಿಸುವುದು ಎಂದು ತಿಳಿಸಿದರು. ನಿವಾಸಿಗಳು ವಾಸಿಸುತ್ತಿರುವ ಜಾಗದ ಕುರಿತು ಪ್ರತಿಯೊಬ್ಬರೂ ನ್ಯಾಯಾಲಯದಲ್ಲಿ ದಾವೆ ಹೂಡಿರುವುದರಿಂದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ತೊಂದರೆಯಾಗುತ್ತಿದೆ. ಆದರೂ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸಲಾಗುವುದು ಎಂದು ಹೇಳಿದರು. ದಾಖಲೆ ಏನಾದ್ರು ಕೊಡು ಅಂತ ಹೇಳಿ ಮಾಡ್ಸೋದು. ಕೊಡ ನಂಬರ್ ಕೊಡು ನನಗ. ಅದ ಮಗಳ ಅಲ್ಲಿ ಮಗಳ ಶೌಚಾಲಯಗಳ ಬಗ್ಗೆ ಈಗ ಏನ ಅವ್ರ ಕಂಟಿ ಏನ್ ಕಟ್ಸ್ಯಾರಲ್ಲ, ಈಗ ಸ್ವಚ್ಛತೆ ಆಗೈತೆ. ಅವ್ರಿಗೆ ಏನ ಇದು ಮಾಡ್ಯಾರ, ಅದು ಜಾಗ ಪಂಚಾಯತಿ ಇಲ್ಲ ಅದ್ರಿ. ಅದು ಏನ್ ಸೆಡ್ ಅದ ಹಾಕ್ಯಾರ, ಪರಿಸ್ಥಿತಿ ಇಲ್ಲ, ಅದನ್ನ ಪ್ರಮುಖವಾಗಿ ಅವ್ರಿಗೆ ನಿನ್ನಿಂದ ಸಮಸ್ಯೆ ಬಂದಿದ್ದು ಒತ್ತುವರಿ ಜಾಗ. ಅದಕ್ಕೆ ಸಂಬಂಧಪಟ್ಟಿದ್ದು ಅವ್ರೇನು ಹೇಳ್ತಾರೆ, ಇಲ್ಲೆಲ್ಲ ನಮ್ಮ ನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗ್ತದೆ. ಏನೋ ಅವ್ರೇನೋ ಬಯಲು ದೇಶಕ್ಕೆ ಹೋಗೋದು, ಆ ವ್ಯಕ್ತಿ ಬಂದು ಇವ್ರಿಗೆ ಏನೇನೋ ಅವಾಚ್ಯ ಶಬ್ದದಿಂದ ಮಾತಾಡಿ. ನೀವು ಶೌಚಾಲಯ ಇಲ್ಲ ಅಂತ ಹೇಳಿದ್ರೆ ಈಗಿನ ಪ್ರತಿಯೊಂದು ಮನೆಗೆ ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಶೌಚಾಲಯಗಳನ್ನು ನೀವು ವೈಯಕ್ತಿಕ ತಮ್ಮ ಶೌಚಾಲಯಗಳನ್ನು ಕೂಡ ಕಟ್ಕೋಬಹುದು. ಮೊದಲ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ಮತ್ತೆ ನೀವು ಎಲ್ಲ ಮನೆ ಮಾಡ್ತೀರಿ, ಸಿಸಿ ರೋಡ್ ಮಾಡ್ತೀರಿ, ಎಲ್ಲ ಬರ್ಕೊಂಡು ಹೋದ್ರಿ ಮೇಡಮ್. ನಿಮ್ಮ ಒಟ್ಟ ಆರೋಪ ಅಂದ್ರೆ ಅಂಗನವಾಡಿ ಮತ್ತೆ ಏನ್ ನಿಮ್ಗೆ ಅನುಕೂಲ, ನೀರು, ಸಿಸಿ ರೋಡ್ ಎಲ್ಲ ಅನುಕೂಲ ಮಾಡ್ತೀವಿ ಅಂತ ಕಿಸಿಂದ ಮತ್ತೆ 7-8 ಮಂದಿ ಬಂದ್ ಕಿಸಿಂದ ಇಲ್ಲೆಲ್ಲ ಎಲ್ಲ ಬರ್ಕೊಂಡು ಹೋದ್ರಿ ಇಲ್ರಿ ಮೇಡಮ್. ಬರ್ಕೊಂಡು ಹೋಗಿ ಮತ್ತೆ ವರ್ಷ 1.5 ವರ್ಷ ತಡಕ್ ಬಂತ್ರಿ ಮೇಡಮ್. ಏನ್ ಅನುಕೂಲ ನೀರಿನ ಅನುಕೂಲ ಮಾಡ್ತೀವಿ, ಮತ್ತೆ ಏನೋ ನಳ ಅನುಕೂಲ ಮಾಡ್ತೀವಿ, ಸಿಸಿ ರೋಡ್ ಅನುಕೂಲ ಮಾಡ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. 2 ವರ್ಷ ಆಯ್ತ್ರಿ ಮೇಡಮ್. ಒಂದು ಡೋಬಿ ಕಟ್ಟಿ ಇಲ್ಲ, ಒಂದು ನೀರಿನ ಅನುಕೂಲ ಇಲ್ಲ. ಎಲ್ಲಿ ಕ್ಲಿಯರ್ ಪಂಚಾಯತಿಗೆ 3 ಅದನ್ನ
ಪೈಪ್ಲೈನ್ ಮಾಡ್ಸ್ಬೇಕಲ್ಲ, 3 ಇಂಚ್ ನೀರು ಅದನ್ನು ಏನ್ ಹೇಳಿದ್ರೆ ನಾನು ಕೋರ್ಟ್ ಡಿಸಿಷನ್ ಆಗುತ್ತಾನೆ, ನಾನು ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ರಿ ಮೇಡಮ್ ಇದೆಲ್ಲ ಈಗ ಮನಿ ಆಗ್ಯಾವ ಎಲ್ಲ ಗೌರ್ಮೆಂಟ್ ಇದೈತೆ ಈಗ ನಮ್ಮ ಓಣಿ ಏನೋ ನಮ್ಮ ದಾರಿ ಏನೋ ಐತಲ್ರಿ ಸರ್ ಮೇಡಮ್ ಅವ್ರ, ಅಲ್ಲಿ ನಿಂತ ಈ ಕಡೆ ಏನೋ ನಮ್ಗೆ ಏನೋ ಆಗಿಲ್ರಿ ಮೇಡಮ್ ಅವ್ರ. ಆ ಕಡೆಲಿಂದ ಸವಲತ್ತು ಸಿಸಿ ರೋಡ್ ಆಗ್ಯದ, ನೀರಿನ ಬಂದವ, ಮನಿಗೊಂದು ನಳ ಬಂದವ್ರಿ, ಮನಿ ನೀರು ಹರಿತಾವ್ರಿ. ಈಗ ನಮ್ಮ ಓಣಿಯಲ್ಲಿ ಯಾವ ಹೊರೆ ಆಗ್ಯಾವ್ರಿ ಮೇಡಮ್ ಅವ್ರ? KGM-ನಾಗ ಆದ್ರೂ ನೀರಿಲ್ಲಲ್ರಿ, ನೀರಿಲ್ರಿ. ಅಲ್ಲ ಹಾಕಿದ ಕಡೆ ಪಂಚಾಯತಿಂದ ಬೋರ್ವೆಲ್ ಐತೆ, ಆ ಟ್ಯಾಂಕಿಗಂತೂ ನೀರು ಬಿಡಕ್ಕೆ 20 ವರ್ಷ ಸುಮಾರು ನಾನು ಈಗ 20 ವರ್ಷಗಳಿಂದ ಅದೇ ಇದೆ. ಅಲ್ರಿ ನಾಳಕ್ ನೀರೇ ಬಂದಿಲ್ಲ, ಹಾಕಿದ್ದ ಅಷ್ಟೇ ಕರಿ ನಮ್ಮವ್ರು, ಅಲ್ಲಿ ನೀರೇ ಬಂದಿಲ್ಲ. ಬರ್ತಿದ್ವು ಅಲ್ಲಿ ಒಂದ್ ಜನ ನಾಳೆ ಬಂದ್ ಮಾಡಿ ನಾಗಪ್ಪಣ್ಣ ಅವ್ರ ಮುಟ್ಟು ಪೈಪ್ಲೈನ್ ಪೈಪ್ ತಂದ್ರೆ ಅದಕ್ಕೆ ಇದು ಕುಡಿಯ ನೀರು ಮಾಡಿ ಕನೆಕ್ಷನ್ ಆಧಾರ ಮಾಡಿ ಅದ್ರ ಕನೆಕ್ಷನ್ ನಮ್ಗೆ ಮಾಡಿ ಮಾಡ್ರದು. ಕನೆಕ್ಷನ್ ಎಲ್ಲಿ ಪೈಪ್ ಐತ್ರಿ ಆ ನೀರು ನಳ ಅದಾವ್ರಿ. ನಳಗಳನ್ನ JJM ನಳಗಳನ್ನ ಕೊಟ್ಟಿದ್ದಾರೆ ಮನೆಗೆ. ಏನಂತಂದ್ರೆ ಅವ್ರಿಗೆ ಒಂದು ಬೋರ್ವೆಲ್ ಇದೆ ರೀ ಪಂಚಾಯತಿಲಿಂದ. ಬೋರ್ವೆಲ್ಲಿಂದ ನಾವು ಟ್ಯಾಂಕಿಗೆ ನೀರು ಬಿಟ್ಟಿಂದ ನೀರೇ ತಗೋತಾರ. ಏನಂತಂದ್ರೆ ನೀರ ಸ್ವಲ್ಪ ಸಪ್ಪು ನೀರು ಅದಾವ ಇಲ್ಲಿ ರೀ. MUS ನೀರ ಏನಂತ MUS ನೀರು ಕೂಡ ಬರ್ತಾ ಇದಾವೆ, ಈಗ ಬರೋದಿಲ್ಲ. ಅದಕ್ಕಾಗಿ ಪೈಪ್ ಅನ್ನ ತರಿಸಿಟ್ಟಿನ ಆ ಪೈಪ್ಲೈನ್ ಕೂಡ ಮಾಡಿಸ್ಕೊಡ್ತೀನಿ. ಹೌದು ಮೇಡಮ್. ಇನ್ನೊಂದು ಏನು ಪ್ರಾಬ್ಲಮ್ ಅಂತ ಹೇಳ್ಕೇಶನ್ ನಾವು ಏನಾದರೂ ಇಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟ್ರಾಗ ಕೋರ್ಟ್ನಾಗಿದೆ ಅಂತ ಹೇಳ್ಕೇಶಿಂದ ಅಬ್ಜೆಕ್ಷನ್ ಕೂಡ ಇದೆ ಇಲ್ಲಿ ರೀ. ಇಲ್ಲಿದ್ದು ಸಾರ್ವಜನಿಕರ ಅಬ್ಜೆಕ್ಷನ್ ಕೋರ್ಟ್ನಲ್ಲಿ ತಮ್ಮ ಹೊಲದ ಉತ್ತರ ಕೋರ್ಟ್ನಲ್ಲಿ ಇದೆ ಅಂತ ಹೇಳ್ಕೇಶಿಂದ ಅಬ್ಜೆಕ್ಷನ್ ಕೂಡ ಇದೆ ರೀ. ಮತ್ತು ನಾವು ಪೈಪ್ಲೈನ್ ತರಿಸಿಟ್ಟಿನಿ, ಅದನ್ನು ತ್ವರಿತಗತಿಯಲ್ಲಿ ಮಾಡ್ತೀವಿ. ಸರಿ ಆಯ್ತಲ್ಲ.